ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸ್ವಾದೋ ಸ್ವಾದೀಯಃ ಸ್ವಾದುನಾ ಸೃಜಾ ಸಂಪತಿಂ ವೋ ಅಜ್ಞಾನಾಂ ಅಧಃ ಸುಮಧು ಮಧುನಾಭಿಯೋಧೀರ್ಧೇನೂನಾಭಿಷುಧ್ಯಸೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನದಲ್ಲಿ ಇವತ್ತು ನಾವು ನೋಡ್ಲಿಕ್ಕೆ ತೊಡಗಿರುವುದು 250ನೇಯ ಭಾಗ. ಇದು ಬೃಹತಿ ಸಹಸ್ರದ 6ನೇಯ ಮಂತ್ರ. ಮತ್ತೆ ಪೂತಾತ್ಮ ಅನ್ನುವ ವಿಷ್ಣು ಸಹಸ್ರನಾಮದ ಒಂದು ವಿವರಣ. ಸ್ವಾದೋಸ್ವಾದೀಯ ಸ್ವಾದುನಾ ಸೃಜಾಸಂ ಅನ್ನುವ ಮಂತ್ರ ಬೃಹತಿ ಛಂದಸ್ಸಿನಲ್ಲಿ ನಿಬದ್ಧವಾದಂತಹ 6ನೇ ಮಂತ್ರ ಇದು. ಇದರ ಒಂದು ವಿವರವನ್ನ ನಾವೀಗ ನೋಡುವವರಿದ್ದೇವೆ. ಋಗ್ವೇದದ 10ನೇ ಮಂಡಲದಲ್ಲಿರುವಂತಹ ಸ್ವಾದೋಹ ಸ್ವಾದೀಯ ಸ್ವಾದುನಾ ಸೃಜಾಸಂ ಅನ್ನುವ ಒಂದು ಪಾದವನ್ನ 8ನೇ ಮಂಡಲದಲ್ಲಿರುವಂತಹ ಮತ್ತೊಂದು ಮಂದಿರದ ಒಂದು ಪಾದದ ಜೊತೆಗೆ ಪತಿಂಬೋ ಅಜ್ಞಾನಂ ಅನ್ನುವ ಪಾದದ ಜೊತೆಗೆ ಹೊಂದಿಸಿ ಪೂರ್ವಾರ್ಧ ಮಾಡಿದ್ದಾರೆ. ಹಾಗೆ ಅಧಃ ಸುಮಧು ಮಧುನಾ ಅಭಿಯೋಧೀಹಿ ಮಧುನಾಭಿಯೋಧೀಹಿ ಅನ್ನುವ ಮತ್ತೊಂದು ಪಾದ 10ನೇ ಮಂಡಲದ್ದು. ಅದನ್ನ 8ನೇ ಮಂಡಲದ ಧೇನುನಾಮಿ ಶುದ್ಧಿಸಿ ಅನ್ನುವುದ್ರ ಜೊತೆಗೆ ಜೋಡಿಸಿಕೊಂಡು ಈಗ ನಾವು ನೋಡ್ತಾ ಇರುವಂತ ಒಂದು 6ನೇ ಬೃಹತಿ ಛಂದಸ್ಸನ್ನ ಹೆಣೆದಿದ್ದಾರೆ. ಹೇ ಇಂದ್ರ ಅಂತ ಇಂದ್ರ ಶಬ್ದವಾಚ್ಯನಾದ ಪರಮಾತ್ಮನಿಗೆ ಸಂಬೋಧನವಿದೆ. ಸ್ವಾದು ಅಂದ್ರೆ ಅತ್ಯಂತ ಅಪೇಕ್ಷಿತವಾದಂತಹ ಕಾಮಿತವಾದಂತಹ ವಸ್ತು ಅಂತ ಅರ್ಥ. ಆದ್ರಿಂದ ಅದಕ್ಕಿಂತಲೂ ಸ್ವಾದೀಯ ಅತ್ಯಂತ ಅಪೇಕ್ಷಿತವಾದ ಈ ಮತ್ತೊಂದು ವಸ್ತು, ಇವೆರಡನ್ನು ನೀನು ಅತ್ಯಂತ ಅವಿಚ್ಛಿನ್ನವಾಗಿ ಒಂದಕ್ಕೊಂದು ಎಂದು ವಿಯೋಗ ಬರದಂತೆ ಜೋಡಿಸು ಅಂತ ಅದರ ಅರ್ಥ. ಈ ಮುಂದೆ ನಾವು ಕಾಣುವಂಥ ಅಧಃ ಸುಮಧು ಮಧುನಾ ಅಭಿಯೋಧೀಹಿ ಅಂತೇನಿದೆಯಲ್ಲ, ಅಧಃ ಅಂದ್ರೆ ಇದಂ ಅಂತ ಅರ್ಥ, ಇದು ಅಂತ ಅರ್ಥ. ಅದನ್ನ ಈ ಇದಂ ಪ್ರಿಯಂ, ಈ ಪ್ರಿಯವಾದಂತಹ ವಸ್ತುವನ್ನ, ಮಧು ಸುಮಧು ಅಂದ್ರೆ ಪ್ರಿಯವಾದ ವಸ್ತುವನ್ನ ಅಂತ ಅರ್ಥ. ಮಧುನ ಅಪೇಕ್ಷಣೀಯವಾದಂತಹ ಮತ್ತೊಂದು ವಸ್ತುವಿನ ಜೊತೆಗೆ ಅಭಿಯೋಧೀಹಿ ಸಂಯೋಜಯ, ಈ ಒಂದು ಪ್ರಿಯವನ್ನ ಮತ್ತೊಂದು ಪ್ರಿಯದ ಜೊತೆಗೆ ಸಂಯೋಜಿಸುವುದು ಅಂದ್ರೆ ಏನು? ಇದನ್ನೆಲ್ಲ ಆರಣ್ಯಕದಲ್ಲಿಯೇ ನಾವು ನೋಡ್ತೇವೆ ಅಂತ ರಘುನಾಥ ತೀರ್ಥರು ಆರಣ್ಯಕವನ್ನು ಉದ್ಧರಿಸ್ತಾರೆ. ಮಿಥುನಂ ವೈ ಸ್ವಾದು ಪ್ರಜಾ ವೈ ಸ್ವಾದು, ಮಿಥುನಂ ವೈ ಮಧು ಪ್ರಜಾ ವೈ ಮಧು, ಮಿಥುನೇನೈವ ಪ್ರಜಾಂ ಅಭಿಯುಧ್ಯತೆ ಇತಿ ಆರಣ್ಯೇನೈವ ವ್ಯಾಖ್ಯಾತಂ. ಒಂದು ಸ್ವಾದುವನ್ನ ಮತ್ತೊಂದು ಸ್ವಾದುವಿನಿಂದ, ಒಂದು ಮಧುವನ್ನ ಮತ್ತೊಂದು ಮಧುವಿನ ಜೊತೆಗೆ ಸಂಯೋಜಿಸುವುದು ಅಂದ್ರೆ ಏನು? ಮಿಥುನ ಒಂದು ಜೊತೆ, ಒಂದು ದಾಂಪತ್ಯ, ಆ ದಾಂಪತ್ಯವೇ ಸ್ವಾದು. ಆ ದಾಂಪತ್ಯದಿಂದ ಹುಟ್ಟುವಂತಹ ಪ್ರಜಾವೇನಿದೆಯಲ್ಲ, ಅದು ಮತ್ತೊಂದು ಸ್ವಾದು. ಹಾಗೇನೆ ಮಧು ಅಂದ್ರೂ ಕೂಡ
ಸಿಹಿಯಾದದ್ದು ಅಂತಂದ್ರೂ ಕೂಡ ಮಿಥುನವೇ, ಒಂದು ಜೊತೆಗೆ ದಾಂಪತ್ಯವೇ. ಅದಕ್ಕೆ ಮತ್ತೊಂದು ಮಿಥುನ, ಮತ್ತೊಂದು ಮಧುವಿನ ಜೊತೆಗೆ ಅದನ್ನು ಜೋಡಿಸ್ಬೇಕು. ಪ್ರಜಾ, ಒಂದು ಮಧು ಅಂದ್ರೆ ಪ್ರಜಾ, ಆ ಪ್ರಜೆಯನ್ನ ದಾಂಪತ್ಯದ ಜೊತೆಗೆ ಜೋಡಿಸ್ಬೇಕು ಅಂತ ಹೀಗೆ ಅರ್ಥ ಸಿಗ್ತದೆ. ನಿನ್ನ ಭಗವಂತನೇ, ನಿನ್ನ ಪೂಜಾ ಇದು ಅವಿಚ್ಛಿನ್ನವಾಗಿ ನನ್ನ ಕಡೆಯಿಂದ ನಡೆಯುವಂತಾಗಬೇಕು. ಅದಕ್ಕಾಗಿ ನಾನು ಮತ್ತೆ ನನ್ನ ಪತ್ನಿಯ ಒಂದು ದಾಂಪತ್ಯ ಏನಿದೆ ಇದನ್ನ ನೀನು ಮುಂದುವರಿಸು. ಅದರಿಂದ ಒಂದು ಸಂತಾನ ನನಗೆ ಪ್ರಾಪ್ತವಾಗಿ ಆ ಸಂತಾನ, ಅದರ ಮುಂದಿನ ಸಂತಾನ, ಹೀಗೆ ನನ್ನ ಈ ವಂಶದಲ್ಲಿ ಆ ಭಗವಂತನ ಪೂಜೆ ಅವಿಚ್ಛಿನ್ನವಾಗಿ ನಡೆಯುವಂತಾಗಲಿ. ಹೀಗೆ ನಾನು ಮತ್ತು ನನ್ನ ಪತ್ನಿಯಿಂದ ಸಂತಾನ ಒಂದು ಪ್ರಾಪ್ತವಾಗಿ ಅವಿಚ್ಛಿನ್ನವಾಗಿ ಪೂಜೆ ಮುಂದುವರಿಯುವುದು ಅಲ್ಲವೇ, ಯುಕ್ತಿ ಅದರ ಮೂಲಕ ಒಂದು ಚಿಂತನೆ ಮಾಡಿಕೊಂಡು ಶ್ರುತಿ, ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳನ್ನು ವಿಮರ್ಶಿಸಿ ಈ ಒಂದು ಜೀವ ಮತ್ತು ಬುದ್ಧಿಯ ಮಿಥುನ ಏನಿದೆ, ಲೌಕಿಕಾರ್ಥದಲ್ಲಿ ಗಂಡ ಮತ್ತು ಹೆಂಡತಿಯ ಮಿಲನ, ಅಧ್ಯಾತ್ಮದ ಅರ್ಥದಲ್ಲಿ ಜೀವ ಮತ್ತು ಬುದ್ಧಿಯ ಒಂದು ಮಿಲನ, ಅದು ಆ ಜೀವ ಮತ್ತು ಬುದ್ಧಿಯ ಮಿಲನ ಅನ್ನೋದೇ ಆ ಯುಕ್ತಿಯ ಅನುಸಂಧಾನ. ಅದರಿಂದ ಹುಟ್ಟುವಂತಹ ಪ್ರಜಾ ಅಂದರೆ ಪ್ರಕೃಷ್ಟವಾದಂತಹ ಜ್ಞಾನ ಅಂತ ಹೀಗೆ ಅದನ್ನ ಅರ್ಥ ತಿಳಿಸಿದ್ದಾರೆ ರಘುನಾಥ ತೀರ್ಥರು. ಮತ್ತೆ ಆ ಅಜ್ಞಾನಾಂ ಪತಿಂ, ಇದು ವಾಕ್ಯಕ್ಕೆ ಒಂದು ಅರ್ಥ ಆಯ್ತು. ವಾಕ್ಯ ಇಡೀ ಬೃಹತಿ ಸಹಸ್ರವನ್ನ ಎರಡು ಭಾಗ ಮಾಡಿ ಒಂದು ವಾಕ್ಯದ ಅರ್ಥವನ್ನ ನಾವೀಗ ನೋಡಿ ಆಯ್ತು. ಇನ್ನೊಂದು ಅರ್ಥದಲ್ಲಿ ಅಜ್ಞಾನಾಂ ಅಂದ್ರೆ ವೇದಗಳ ಪತಿಯಾದಂತಹ, ನದ ಅಂದ್ರೆ ಪತಿಯಾದಂತಹ ಮುಖ್ಯ ಪ್ರಾಣನಿಗೆ ನೀನು ವಿಶುದ್ಧಿಸಿ ಅಧಿಪತಿಯಾಗಿದ್ದಿ ಅಂತ ಆ ಇನ್ನೊಂದು ಎರಡು ಪಾದಗಳ ಜೋಡಣೆಯನ್ನು ಕೂಡ ಮಾಡಿಕೊಳ್ಬೇಕು. ಇದು ಎರಡು ವಾಕ್ಯಗಳ ಜೋಡಣೆ ಏನಾಗಿದೆ, ಇದರ ಬದಲಾಗಿ ಒಂದೇ ವಾಕ್ಯದ ಜೋಡಣೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಂಡಾಗ ಇಡೀ ವಾಕ್ಯಕ್ಕೆ ಅಖಂಡವಾದಂತಹ ಒಂದೇ ಅರ್ಥ ಮತ್ತು ತಾತ್ಪರ್ಯ ಸಿಗ್ತದೆ ಅನ್ನುವುದಾದ್ರೆ, ಅದಕ್ಕಾಗಿ ರಘುನಾಥ ತೀರ್ಥರ ಯದ್ವಾ ಅಂತ ಮತ್ತೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಅಜ್ಞಾನಾಂ ಅಹಂತವ್ಯಾನಾಂ ಪತಿಂ, ನಾಶರಹಿತವಾದ ವೇದಗಳ ಮತ್ತು ಆ ವೇದೋಕ್ತವಾದಂತಹ ಕರ್ಮಗಳ ಪ್ರವರ್ತಕನಾದಂಥ, ನಿಯಾಮಕನಾದಂಥ ಈ ಮುಖ್ಯ ಪ್ರಾಣ ಏನಿದ್ದಾನೆ ಅವನನ್ನ ಆವಿಷ್ಯ, ಅದನ್ನು ಗಮನಿಸಿ, ಶ್ಲೋಕ ಗಮನಿಸಿ. ಪತಿಂವೋ ಅಜ್ಞಾನಾಂ ಅಂತ ಏನಿದೆ ಅದು ದ್ವಿತೀಯ ವಿಭಕ್ತಿಯಲ್ಲಿದೆ. ಅಜ್ಞಾನಾಂ ಪತಿಂ, ನಾಶರಹಿತವಾದ ವೇದಗಳ ಪತಿ ಅಂತ. ಆ ಪತಿಯಾದ ಮುಖ್ಯ ಪ್ರಾಣನನ್ನು ಆವಿಷ್ಯ, ಭಗವಂತನೇ ನೀನು ಅವನೊಳಗೆ ಪ್ರವೇಶ ಮಾಡಿ ಅಂತ ಒಂದು ಅಧ್ಯಾಹಾರ ಮಾಡ್ಕೊಳ್ತಾರೆ. ಮಾಡಿಕೊಂಡು ಸ್ವಾದೋಹ ಪ್ರಿಯತಮಾದಪಿ ಸ್ವಾದೀಯ, ಅತ್ಯಂತ ಪ್ರಿಯತಮವಾದ ವಸ್ತುವಿಗಿಂತಲೂ ಹೆಚ್ಚು ಪ್ರಿಯತಮವಾದ ಪ್ರಜಾ ಎಂಬ ಅಂದ್ರೆ ಸಂತಾನವೆಂಬ ಪ್ರಿಯತಮ ವಸ್ತುವನ್ನ ಸ್ವಾದುನ ಪ್ರಿಯೇಣ ಸ್ತ್ರೀ ಪುಂ ಸಂಯೋಗ ಲಕ್ಷಣ ಮಿಥುನ ಕರ್ಮಣ ಪ್ರಸಿದ್ಧ ಸ್ತ್ರೀ ಪುರುಷಯೋರಪಿ ಮಿಥುನ ಕರ್ಮೋತ್ಪಾದಯಿತ್ವ ಪ್ರಜಾಮುತ್ಪಾದಯ ಇತಿ ತಾತ್ಪರ್ಯಂ. ಮನುಷ್ಯನಿಗೆ ಅತ್ಯಂತ ಹೃದಯವಾದದ್ದು ಆ ಸ್ತ್ರೀ ಮತ್ತು ಪುರುಷರ ಒಂದು ದಾಂಪತ್ಯ ಮಿಥುನ, ಅದನ್ನ ತುಂಬಾ ಪ್ರಿಯ ಅಂತ ಅದಕ್ಕಾಗಿ ವರ್ಣನೆ ಮಾಡಿದ್ದಾರೆ. ಸ್ವಾದುನ ಅತ್ಯಂತ ಪ್ರಿಯಕರವಾದ ಆ ಸ್ತ್ರೀ ಪುರುಷರ ನಡುವಿನ ಒಂದು ದಾಂಪತ್ಯ ಕ್ರಿಯಾ ಏನಿದೆ ಅದರಿಂದ ಈ ಮುಖ್ಯ ಪ್ರಾಣನ ಮೂಲಕ, ಮುಖ್ಯ ಪ್ರಾಣ ಮತ್ತು ಭಾರತೀಯರನ್ನ ಅದನ್ನ ಸ್ವಲ್ಪ ಹೀಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಜೋಡಿಸಿ ಅರ್ಥ ಮಾಡ್ಕೊಳ್ಬೇಕು. ಮುಖ್ಯ ಪ್ರಾಣ ಮತ್ತು ಭಾರತೀಯರಿಬ್ಬರು ಕೂಡ ಲೌಕಿಕ ಸ್ತ್ರೀ ಪುರುಷರಲ್ಲಿ ಇದ್ದಾರೆ, ಎಲ್ಲರಲ್ಲೂ ಕೂಡ.
ಅವರೊಳಗಿದ್ದು ದಾಂಪತ್ಯವನ್ನು ನಡೆಸುವಂಥವರು ಅವರೇ ಆಗಿದ್ದಾರೆ. ದಂಪತ್ಯೋರ್ ಭಗವಾನ್ ವಿಷ್ಣು ಭಾರ್ಯಾಸ್ಥಾತು ಸರಸ್ವತಿ ಭರ್ತಸ್ಥ ಸಹ ಸ್ವಯಂ ವಾಯು ಇವಂ ಜಾನನ್ ವಿಮುಚ್ಯತೆ ಅಂತ ಷಟ್ಪ್ರಶ್ನೋಪನಿಷತ್ನಲ್ಲಿ ಬರ್ತದೆ. ಉಪನಿಷತ್ತಿನ ಭಾಷ್ಯ. ದಂಪತಿಗಳಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ, ಮತ್ತೆ ಭಾರ್ಯೆಯಲ್ಲಿ ಸರಸ್ವತಿ ಇದ್ದಾಳೆ, ಭರ್ತೃವಿನಲ್ಲಿ ಸ್ವಯಂ ಮುಖ್ಯ ಪ್ರಾಣ ಇದ್ದಾನೆ. ಏವಂ ಜಾನನ್ ವಿಮುಚ್ಯತೆ. ನಮ್ಮಲ್ಲಿ ಇರುವವರು ಲಕ್ಷ್ಮೀನಾರಾಯಣರು ಮತ್ತು ಭಾರತೀಯ ಮುಖ್ಯ ಪ್ರಾಣರು, ಚತುರ್ಮುಖ ಸರಸ್ವತಿಯರು ಅಂತನ್ನುವುದನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡ್ರೆ ವಿಮುಚ್ಯತೆ, ಆ ಸಾಧಕನಾದವನು ಮುಕ್ತಿಯನ್ನು ಪಡಿತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರಸಿದ್ಧರಾದ ಸ್ತ್ರೀ ಪುರುಷರಲ್ಲಿಯೂ ಕೂಡ ಮಿಥುನ ಕರ್ಮ ಉತ್ಪಾದಯಿತ್ವ, ಈ ನಾವೆಲ್ಲ ದಂಪತಿಗಳಿದ್ದೇವೆ, ನಮ್ಮಲ್ಲಿ ಆ ಒಂದು ದಾಂಪತ್ಯ ಕ್ರಿಯೆಯನ್ನು ಮಾಡಿಸಿ ಮುಂದೆ ಪ್ರಜೆಯನ್ನು ನೀನು ಹುಟ್ಟಿಸಬೇಕು ಅಂತ ಅಲ್ಲಿ ಪ್ರಾರ್ಥನಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತಾ ಅಂತ ಗೀತೆಯ ಶ್ಲೋಕ. ಈ ಜಗತ್ತಿನಲ್ಲಿ ಎಲ್ಲಿಯೇ ಯಾವುದೇ ಹುಳ ಹುಪ್ಪಟೆ ಪ್ರಾಣಿ ಪಕ್ಷಿ ಇತ್ಯಾದಿಗಳಲ್ಲಿ ಎಲ್ಲಿಯೇ ದಾಂಪತ್ಯ ನಡೆದರೂ ಕೂಡ ತಾಸಾಂ ಬ್ರಹ್ಮ ಮಹದ್ಯೋನಿ, ಅಲ್ಲಿ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯೇ ಮಹದ್ಯೋನಿ, ಈ ನನ್ನ ಪತ್ನಿಯಾಗಿರ್ತಾಳೆ. ಅಹಂ ಬೀಜಪ್ರದ ಪಿತಾ, ನಾನು ಅವರಲ್ಲಿ ಬೀಜೋತ್ಪಾದಕನಾಗಿ ತಂದೆಯ ಸ್ಥಾನದಲ್ಲಿರ್ತೇನೆ ಅಂತ ಪರಮಾತ್ಮ ಅದನ್ನು ವರ್ಣಿಸ್ತಾನೆ. ಎಲ್ಲರಲ್ಲಿಯೂ ಭಾರತೀಯ ಮುಖ್ಯ ಪ್ರಾಣರು ಇರ್ತಾರೆ, ಮತ್ತೆ ಅವರೊಳಗೆ ಲಕ್ಷ್ಮಿ ಮತ್ತು ನಾರಾಯಣರು ಇರ್ತಾರೆ ಅಂತ ಅದರ ತಾತ್ಪರ್ಯ. ಇದನ್ನೆಲ್ಲ ಷಟ್ಪ್ರಶ್ನೋಪನಿಷತ್ತಿನ ಭಾಷ್ಯದಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ತು ಅದರ ಭಾಷ್ಯದಲ್ಲಿ ಕೂಡ ಈ ಸಂಗತಿಗಳನ್ನ ನಾವು ನೋಡ್ತೇವೆ. ಷಟ್ಪ್ರಶ್ನೋಪನಿಷತ್ನಲ್ಲಿ ಭಾರತಿ ಮತ್ತು ಪ್ರಾಣರ ಸೃಷ್ಟಿ ಕಾಲನಿಯಾಮಕರವರು, ಅವರು ಜಗತ್ತಿಗೆ ಸೃಷ್ಟಿಕರ್ತರಾಗುವುದು ಹೇಗೆ ಅನ್ನೋದನ್ನೆಲ್ಲ ವರ್ಣನೆ ಮಾಡುವಂತಹ ಪ್ರಸಂಗ. ತಸ್ಯ ಅಹರೇವ ಪ್ರಾಣ ರಾತ್ರಿರೇವ ರೈಹಿ ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ ಯೇ ದಿವಾ ರತ್ಯಾ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ತದ್ಯದ್ರಾತ್ರೌ ರತ್ಯಾ ಸಂಯುಜ್ಯಂತೆ. ಪುರುಷ ದಂಪತಿಗಳಲ್ಲಿ ಪರಬ್ರಹ್ಮ ಇದ್ದಾನೆ, ಜೀವಿಗಳ ಸೃಷ್ಟಿ ಮಾಡ್ತಾನವನು. ಪುರುಷನಲ್ಲಿ ಪ್ರಾಣ ಇದ್ದಾನೆ, ಸ್ತ್ರೀಯರಲ್ಲಿ ಭಾರತಿ ಇದ್ದಾಳೆ. ಅವರಿಬ್ಬರು ಪರಮಾತ್ಮನ ಈ ಸೃಷ್ಟಿ ಕಾರ್ಯದಲ್ಲಿ ನಿಮಿತ್ತರಾಗ್ತಾರೆ. ಹಗಲಿನಲ್ಲಿ ಪ್ರಾಣನ ಸನ್ನಿಧಾನ ಅಧಿಕವಾಗಿರ್ತದೆ, ಆಗ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ಅಷ್ಟು ಅಧಿಕವಾಗಿರೋದಿಲ್ಲ. ರಾತ್ರಿಯಲ್ಲಿ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ಹೆಚ್ಚಾಗಿರ್ತದೆ, ಆಗ ಪುರುಷನಲ್ಲಿ ಪ್ರಾಣ ಸನ್ನಿಧಾನವೂ ಇರ್ತದೆ. ಹೀಗೆಲ್ಲ ಅದನ್ನು ವರ್ಣನೆ ಮಾಡಿದ್ದಾರೆ. ದಂಪತಿಗಳಲ್ಲಿ ನಡೆಯುವಂತಹ ದಾಂಪತ್ಯ ಕ್ರಿಯೆ ಎಂಬುದು ಭಾರತೀಯ ಮತ್ತು ಮುಖ್ಯ ಪ್ರಾಣರ ದಾಂಪತ್ಯ ಕ್ರಿಯೆನೇ ಆಗಿದೆ. ಅವರೊಳಗೂ ಕೂಡ ನಿಂತು ಈ ದಾಂಪತ್ಯವನ್ನು ನಡೆಸುವಂಥವನು ಲಕ್ಷ್ಮೀ ಸಮೇತನಾದ ನಾರಾಯಣನೇ ಆಗಿದ್ದಾನೆ ಅಂತ ಅವರ ತಾತ್ಪರ್ಯ ಎಲ್ಲ ಕೇಳಿ ಬರ್ತದೆ. ಎಲ್ಲಾ ಪುರುಷರ ಶರೀರಗಳಲ್ಲಿಯೂ ಕೂಡ ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು, ದೇವತೆಗಳು, ಹೀಗೆ ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಈ ಮುಖ್ಯ ಪ್ರಾಣರು ಮತ್ತು ಭಾರತೀಯ ಮುಖ್ಯ ಪ್ರಾಣರು ಮತ್ತು ಲಕ್ಷ್ಮೀನಾರಾಯಣರು ಇದ್ದಾರೆ. ಅಷ್ಟಾದ್ರೂ ಕೂಡ ಅಲ್ಲಿರುವಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಅಪಾವಿತ್ರ್ಯ ಇಲ್ಲ. ಅಸಂಗೋ ಸ್ವಯಂ ಪುರುಷ, ಅವನಿಗೆ ಯಾವುದೇ ಅಂಟಿಲ್ಲ. ಅದರಿಂದ ಇತಿ ಶ್ರುತಿ ಇತಿ ಪೂತಂ ಪವಿತ್ರಂ ಆತ್ಮ ಸ್ವರೂಪಂ ಯಶಸಃ ಪೂತಾತ್ಮ. ನಮ್ಮೊಳಗೆ ಇದ್ದು ಈ ದಾಂಪತ್ಯ ಕ್ರಿಯೆಯನ್ನು ನಡೆಸುವಂಥವನು, ಸೃಷ್ಟಿ ಕ್ರಿಯೆಯನ್ನು ಮುಂದುವರಿಸುವವನು ಅವನೇ ಆದರೂ ಕೂಡ ಅವನು ಪವಿತ್ರನಾಗಿಯೇ ಇದ್ದಾನೆ. ಹೀಗೆ ಪೂತಃ ಆತ್ಮ ಯಶಸಃ ಪೂತಾತ್ಮ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಬರುವಂತಹ 10ನೇ ನಾಮ ಏನಿದೆ, 10ನೇ ನಾಮ ಅನ್ನುವುದು ಈ ಒಂದು ಮಂತ್ರದಲ್ಲಿ ಸೂಚಿತ ಆಗಿದೆ. ಇದು ರಘುನಾಥ ತೀರ್ಥರು ಅದಕ್ಕೆ ಮಾಡಿರುವಂತಹ ವ್ಯಾಖ್ಯಾನ. ನಾನು
ಕಳೆದ ದಿವಸನೇ ಹೇಳಿದಂತೆ ಒಂದು ಇಡೀ ಶ್ಲೋಕಕ್ಕೆ ಅಥವಾ ಇಡೀ ಮಂತ್ರಕ್ಕೆ ಏಕಾನ್ವಯವನ್ನು ಹೇಳಿ, ಏಕಾರ್ಥತ್ವವನ್ನು ಹೇಳಿ, ಆ ಮೂಲಕ ಅರ್ಥ ತಾತ್ಪರ್ಯಗಳನ್ನ ತಿಳಿದುಕೊಳ್ಳುವುದು ಹೆಚ್ಚು ಸ್ವರಸ ಆಗ್ತದೆ. ಇಡೀ ಮಂತ್ರಕ್ಕೆ ಏಕಾನ್ವಯ ಮಾಡ್ಲಿಕ್ಕೆ ಆಗದೇ ಇದ್ದಾಗ ವಾಕ್ಯಗಳನ್ನ ಎರಡಾಗಿ ಅಥವಾ ಮೂರಾಗಿ ವಿಂಗಡಿಸಿ ಆ ಮೂಲಕ ಬೇರೆ ಬೇರೆ ಅರ್ಥ ಮತ್ತು ತಾತ್ಪರ್ಯಗಳನ್ನ ತಿಳಿದುಕೊಳ್ಳಬೇಕಾಗ್ತದೆ. ಈ ಕಾರಣಕ್ಕಾಗಿಯೇ ಕಳೆದ ದಿವಸ ನಾವು ನೋಡಿದಂತಹ ಮಂತ್ರ ತ್ವೇ ಕೃತಮಪಿ ವೃಂಜಂತಿ ಅನ್ನುವುದಕ್ಕೂ ಕೂಡ ಏಕಾನ್ವಯವನ್ನು ಹೇಳಿ ಅರ್ಥ ತಾತ್ಪರ್ಯಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ನಾನು ಮಾಡಿದ್ದೆ. ಇಲ್ಲಿಯೂ ಕೂಡ ಏಕಾನ್ವಯವೇ ಹೆಚ್ಚು ಉಪಯುಕ್ತ ಅಂತ ನನಗೆ ಕಾಣಿಸ್ತದೆ. ರಘುನಾಥ ತೀರ್ಥರು ಕೂಡ ಮೊದಲು ಎರಡು ವಾಕ್ಯಗಳನ್ನು ಮಾಡಿ ಎರಡು ಅರ್ಥಗಳನ್ನು ಹೇಳಿ ಯದ್ವಾ ಎಂಬುದಾಗಿ ಏಕಾನ್ವಯವನ್ನ ಹೇಳಿ ಏಕತಾತ್ಪರ್ಯ ಏಕಾರ್ಥವನ್ನೇ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನು ಅವರು ಎತ್ತಿ ತೋರಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಮಂತ್ರದ ಅನ್ವಯ ಹೀಗಾಗ್ತದೆ. ಹೇ ಇಂದ್ರ, ವಹ ಅಜ್ಞಾನಾಂ ಪತಿಂ ಅನ್ವಯ ಹೀಗಾಗ್ತದೆ. ಹೇ ಇಂದ್ರ, ಪರಮೈಶ್ವರ್ಯ ಶಾಲಿಯಾದ ಭಗವಂತನೇ, ಅಜ್ಞಾನಾಂ ವಹ ಅಜ್ಞಾನಾಂ ಪತಿಂ ಮುಖ್ಯ ಪ್ರಾಣಂ. ವಹ ಅಂತ ಬಹುವಚನ. ನೀನು ಅನೇಕ ರೂಪಗಳಿಂದ ಸೃಷ್ಟಿಸಿದ ಈ ನಾಶರಹಿತವಾದ ವೇದಗಳ ಪತಿಯಾದ ಮುಖ್ಯ ಪ್ರಾಣನನ್ನ ಆವಿಷ್ಯ ಅಂತ ರಘುನಾಥ ತೀರ್ಥರು ಅದಕ್ಕೆ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ಆ ಮುಖ್ಯ ಪ್ರಾಣನನ್ನ ಪ್ರವೇಶಿಸಿ ಸ್ವಾದುನ ಎಲ್ಲ ಜೀವಿಗಳಿಗೂ ಅತ್ಯಂತ ಪ್ರಿಯವಾದ ದಾಂಪತ್ಯ ಕ್ರಿಯೆಯಿಂದ ಸ್ವಾದೋಹ ಬೇರೆ ಎಲ್ಲ ಪ್ರಿಯತಮ ವಸ್ತುವಿಗಿಂತಲೂ ಸ್ವಾದೀಯ ಪ್ರಿಯತಮವಾದ ಸಂತಾನವೆಂಬ ಒಂದು ಅಪೇಕ್ಷಿತ ವಸ್ತುವನ್ನ ಸಂಸೃಜ ನಮಗೆಲ್ಲರಿಗೂ ನೀನು ಕೊಡು. ಮುಂದೆ ಆ ಮಧುನ ಅದಹ ಸುಮಧು ಅಂತ ಏನಿದೆ ಅದನ್ನ ಹೇಗೆ ವ್ಯಾಖ್ಯಾನಿಸಬೇಕು? ಮಧು ಅಂದ್ರೆ ಅತ್ಯಂತ ಅಪೇಕ್ಷಿತವಾದದ್ದು, ಇದೇ ದಾಂಪತ್ಯ ಕ್ರಿಯಾ. ಅದರಿಂದಲೇ ಇದಂ ಸುಮಧು ಅಂದ್ರೆ ಅದಹ ಸುಮಧು ಅಂದ್ರೆ ಈ ಪ್ರಜಾ ಎಂಬ ಅಪೇಕ್ಷಿತ ವಸ್ತುವನ್ನ ಅಭಿಯೋದೀಹಿ ನಮಗೆ ನೀನು ಕೊಡಬೇಕು ಅಂತ ಅರ್ಥ ಆಗ್ತದೆ. ಮುಂದೆ ತ್ವಂ ಧೇನುನಾ ವಿಶುದ್ಧಿಸಿ, ನೀನು ಈ ಧೇನುಗಳಿಗೆ ಅಂದ್ರೆ ಎಲ್ಲ ವೇದಗಳಿಗೆ ವಿಶುದ್ಧಿಸಿ ಬತ್ತಳಿಕೆಯಂತೆ ಆಶ್ರಯನಾಗಿದ್ದೆ. ಇಲ್ಲಿ ಆವಿಷ್ಯ ಅಂತ ರಘುನಾಥ ತೀರ್ಥರು ಒಂದು ಶಬ್ದವನ್ನು ಅಧ್ಯಾಹಾರ ಮಾಡಿಕೊಂಡು ಏನು ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಆವಿಷ್ಯ ಅಂತ ಅಧ್ಯಾಹಾರ ಮಾಡಿಕೊಂಡು ಕೂಡ ಮಾಡ್ಕೊಳ್ಬಹುದು, ಅಥವಾ ಅಜ್ಞಾನಾಂ ಪತಿಂ ಮುಖ್ಯ ಪ್ರಾಣಂ ಸಂಸೃಜ, ಆ ಮುಖ್ಯ ಪ್ರಾಣನ ಮೂಲಕ ನೀನು ಈ ಎಲ್ಲ ಪ್ರಜೆಗಳಿಗೆ ಎಲ್ಲ ಜೀವಿಗಳಿಗೂ ಬೇಕಾದಂತಹ ಸಂತಾನವೆಂಬ ಕಾರ್ಯವನ್ನು ಮಾಡಿಸು. ಸಂಸೃಜ ಅಂದ್ರೆ ನೀನು ಮಾಡು ಅಂತ ಅರ್ಥ ಆಗ್ತದೆ. ಸಂಸೃಜ ಅನ್ನೋದಕ್ಕೆ ನೀನು ಮಾಡಿಸು, ನೀನು ಹುಟ್ಟಿಸು ಅಂತ ಇನ್ನೊಂದು ಅರ್ಥವನ್ನು ಕೂಡ ಅಂತರ್ನೀತ ನಿಜಂತ ಪ್ರತ್ಯಯ ಅಲ್ಲಿ ಬಂದಿಲ್ಲ, ಆದ್ರೆ ನಿಜಂತದ ಅರ್ಥವನ್ನು ಒಳಗೊಂಡಂಥ ಪ್ರತ್ಯಯ ಇಲ್ಲದೆ ಹೋದ್ರೂ ಕೂಡ ಅದರ ಅರ್ಥವನ್ನ ಪ್ರಸಂಗಕ್ಕೆ ಅನುಸಾರವಾಗಿ ಪ್ರತಿಪಾದನೆ ಮಾಡಬಲ್ಲಂತಹ ಸಂಸೃಜ ಎಂಬ ಶಬ್ದವನ್ನ ನಾವು ನೀನು ಹುಟ್ಟಿಸು
ಮುಖ್ಯ ಪ್ರಾಣನ ಮೂಲಕ ನೀನು ಮಾಡಿಸು ಅಂತ ಹೀಗೆ ಅರ್ಥ ಬಂದಾಗ ಆವಿಷ್ಯ ಎಂಬ ಪದವಿಲ್ಲದೆ ಮುಖ್ಯ ಪ್ರಾಣ ಈ ಸೃಷ್ಟಿಯನ್ನ ಮಾಡ್ತಾನೆ, ಸಂತಾನದ ಉತ್ಪತ್ತಿಯನ್ನ ಮಾಡ್ತಾನೆ. ಮುಖ್ಯ ಪ್ರಾಣನ ಮೂಲಕ ಭಗವಂತ ಈ ಸಂತಾನ ಕ್ರಿಯೆಯನ್ನು ಮಾಡಿಸ್ತಾನೆ ಅಂತ ಹೀಗೆ ಅರ್ಥ ಇಟ್ಕೊಂಡಾಗ ಆವಿಷ್ಯ ಅನ್ನುವ ಅಧ್ಯಾಹಾರ ಏನು ಇಲ್ಲದೇನೆ ತಮ್ ಕಾರ್ಯಂ ಕಾರಯತಿ, ದೇವದತ್ತನು ಕಾರ್ಯವನ್ನು ಮಾಡುತ್ತಾನೆ. ದೇವದತ್ತ ಕಾರ್ಯಂ ಕರೋತಿ. ದೇವದತ್ತಸ್ಯ ಪಿತಾ ಯಜ್ಞದತ್ತ ದೇವದತ್ತಂ ಕಾರ್ಯಂ ಕಾರಯತಿ. ಕಾರ್ಯ ಮಾಡುವವನು ಮಗನಾದ ದೇವದತ್ತ. ಅಪ್ಪನಾದ ಯಜ್ಞದತ್ತ ಆ ದೇವದತ್ತನ ಮೂಲಕ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಹೇಳುವಾಗ ಪಿತಾ ಯಜ್ಞದತ್ತ ಪುತ್ರಂ ದೇವದತ್ತಂ ಕಾರ್ಯಂ ಕಾರಯತಿ ಅಂತ ದ್ವಿತೀಯ ವಿಭಕ್ತಿಯನ್ನು ಪ್ರಯೋಗ ಮಾಡ್ತಾರೆ. ಆ ನಿಜಂತ ಪ್ರಯೋಗ ಇರುವಾಗ, ನಿಚಿನ ಅರ್ಥ ಇರುವಾಗ ಕೂಡ. ಅದರಂತೆ ಭಗವಂತನೇ ನೀನು ಮುಖ್ಯ ಪ್ರಾಣನಿಗೆ ತಂದೆಯಾಗಿದ್ದೆ. ತಂದೆಯಾದ ನೀನು ಆ ಪುತ್ರನಾದ ಮುಖ್ಯ ಪ್ರಾಣನ ಮೂಲಕ ಅನ್ನುವ ಅರ್ಥ ಅಜ್ಞಾನ ಪತಿಂ ಅನ್ನುವ ದ್ವಿತೀಯ ವಿಭಕ್ತಿಯಿಂದ ಹೊರಹೊಮ್ಮುತ್ತದೆ. ಅವನ ಮೂಲಕ ಈ ಕೆಲಸವನ್ನು ಮಾಡಿಸು. ನಿಚ್ ಪ್ರತ್ಯಯ ಇಲ್ಲದೆ ಹೋದರೂ ಕೂಡ ಆ ನಿಚ್ ಪ್ರತ್ಯಯದ ಅರ್ಥವನ್ನ ಪ್ರಸಂಗಕ್ಕೆ ಅನುಸಾರವಾಗಿ ಆ ಶಬ್ದ ಕೊಡ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ಮಧುನ ಅದಹ ಇದಂ ಮಧು ಅಂತ ಏನು ಬಂತಲ್ಲ, ಮಧು ಅಂದ್ರೆ ಅತ್ಯಂತ ಅಪೇಕ್ಷಿತವಾದ ಎಲ್ಲರಿಗೂ ಕೂಡ ತುಂಬಾ ಸಿಹಿಯಾದದ್ದು, ಸಿಹಿಯಾದ ಅನುಭವ ಕೊಡುವಂಥದ್ದು ಈ ದಾಂಪತ್ಯ ಕ್ರಿಯೆ. ಅದರ ಮೂಲಕ ಎಲ್ಲರಿಗೂ ಅತ್ಯಂತ ಎಲ್ಲ ಜೀವಿಗಳಿಗೂ ಅತ್ಯಂತ ಅಪೇಕ್ಷಿತವಾದಂತಹ ಈ ಸಂತಾನವೆಂಬ ಸಂಗತಿಯನ್ನ ನೀನು ಕೊಡು ಅಂತ ಅರ್ಥ ಆಗ್ತದೆ. ಇದು ಎರಡನೇ ಅರ್ಥ. ಆ ಎರಡನೇ ವಾಕ್ಯದಿಂದ ಮಧುನ ಅದಹ ಸುಮಧು ಎಂಬ ವಾಕ್ಯದಿಂದ ನಮಗೆ ಬರಬೇಕಾದಂಥ ಅರ್ಥ ಇದು. ಈ ಮಧುನ ಅದಹ ಸುಮಧು ಅಂತ ಏನು ಶಬ್ದಗಳಿವೆಯಲ್ಲ, ಇದಕ್ಕೆ ಒಂದು ಬೇರೆ ಅರ್ಥವನ್ನು ಮಾಡಬೇಕು ಅಂತ ನನಗೆ ಕಾಣಿಸ್ತು. ಯಾಕೆಂದ್ರೆ ಸ್ವಾದುನ ಸ್ವಾದೀಯ ಅನ್ನುವುದಕ್ಕೂ ಕೂಡ ಸ್ವಾದುನ ದಾಂಪತ್ಯ ಕ್ರಿಯೆಯಿಂದ ಸ್ವಾದೀಯ ಸಂತಾನವೆಂಬ ಸಂಗತಿಯನ್ನು ನೀನು ಮಾಡಿಕೊಡು ಅಂತ ಹಿಂದಿನ ವಾಕ್ಯದಲ್ಲಿದೆ. ಇಲ್ಲಿಯೂ ಕೂಡ ಮಧುನ ಸಿಹಿಯಾದ ಅನುಭವ ಕೊಡುವ ದಾಂಪತ್ಯ ಕ್ರಿಯೆಯಿಂದ ಸುಮಧು ಸಂತಾನವೆಂಬ ಅಪೇಕ್ಷಿತ ಸಂಗತಿಯನ್ನು ಕೊಡು ಅಂತ ಅದೇ ಶಬ್ದದಿಂದ ಕೇಳಿದರೆ ಅದಕ್ಕೇನು ಹೆಚ್ಚಿನ ಅರ್ಥವನ್ನೇನು ಹೇಳಿದಂತ ಆಗೋದಿಲ್ಲ ಅಂತ ನನಗೆ ಕಾಣಿಸ್ತು. ಹಾಗೆಂತ ಹೇಳಿ ಅದೇ ಅರ್ಥವನ್ನ ರಘುನಾಥ ತೀರ್ಥ ಹೇಳಿದ್ದಾರೆ, ಅದನ್ನ ನಾನು ಅಲ್ಲಗಳೆತಿಲ್ಲ. ಯಾಕೆಂದ್ರೆ ಸ್ವಯಂ ಆರಣ್ಯಕವೇ ಮಿಥುನಂ ವೈ ಸ್ವಾದು, ಬುದ್ಧಿ ಮತ್ತು ಪುರುಷರ ಮಿಥುನ ಅಥವಾ ಸ್ತ್ರೀ ಪುರುಷರ ಮಿಥುನವೇ ಸ್ವಾದು, ಪ್ರಜಾವು ಸಂತಾನವೂ ಸ್ವಾದು. ಮಿಥುನಂ ವೈ ಮಧು, ಸ್ತ್ರೀ ಪುರುಷರ ದಾಂಪತ್ಯವೇ ಅಥವಾ ಬುದ್ಧಿ ಪುರುಷರ ದಾಂಪತ್ಯವೇ ಮಧು. ಅದರಿಂದ ಹುಟ್ಟುವಂತಹ ಪ್ರಜಾ ಅಂದ್ರೆ ತತ್ವಜ್ಞಾನವೇ ಮಧು ಅಂತ ಸ್ವಯಂ ವೇದವಾಕ್ಯವೇ ಹೇಳಿದೆ. ಆದ್ರಿಂದ ಆ ಮಧು ಅನ್ನುವ ಶಬ್ದಕ್ಕೆ, ಮಧುನ ಅನ್ನುವ ಶಬ್ದಕ್ಕೆ ನಾವು ದಾಂಪತ್ಯ ಕ್ರಿಯೆ ಮತ್ತು ಅದರಿಂದ ಹುಟ್ಟುವಂತಹ ಸಂತಾನ ಅಥವಾ ಬುದ್ಧಿ ಪುರುಷರ ಒಂದು ಮಿಲನ, ಅದರಿಂದ ಹುಟ್ಟುವಂತಹ ಪ್ರಜಾ ಅಂದ್ರೆ ತತ್ವಜ್ಞಾನ ಅಂತ ಅರ್ಥ ಇಟ್ಕೊಂಡ್ರೆ ಖಂಡಿತ ಅದೇನು ತಪ್ಪಲ್ಲ. ಒಟ್ಟಾರೆ ಇಡೀ ವಾಕ್ಯಕ್ಕೆ ಎರಡು ಅರ್ಥಗಳಾಗ್ತವೆ. ಸ್ವಾದುನ ಸ್ವಾದೀಯ ಅಂದ್ರೆ ಸ್ತ್ರೀ ಪುರುಷರ ದಾಂಪತ್ಯ ಕ್ರಿಯೆಯಿಂದ ಅವರಿಗೆ ಅಪೇಕ್ಷಿತವಾದ ಸಂತಾನವನ್ನು ಕೊಡುವಂತ ಅರ್ಥ. ಮಧುನ ಅಂತಂದ್ರೆ ಈ ಬುದ್ಧಿ ಮತ್ತು ಪುರುಷರ ದಾಂಪತ್ಯ ಕ್ರಿಯೆಯಿಂದ ಅವರಿಬ್ಬರ ಮಿಲನದಿಂದ ಅವರಿಗೆ ಅಪೇಕ್ಷಿತವಾದಂತಹ ಪ್ರಜಾ ಅಂದ್ರೆ ತತ್ವಜ್ಞಾನವನ್ನು ಕೊಡುವಂತ ಇನ್ನೊಂದು ಅರ್ಥವನ್ನು ಇಟ್ಕೊಳ್ಬೇಕು. ಆಗ ಹಿಂದಿಂದಕ್ಕೂ ಮುಂದಿಂದಕ್ಕೂ ಸ್ವಾದೋಸ್ವಾದೀಯ ಮತ್ತು ಮಧುನಾ ಸುಮಧು ಅನ್ನೋದಕ್ಕೂ ಎರಡಕ್ಕೂ ಬೇರೆ ಬೇರೆ ಅರ್ಥವನ್ನು ಹೇಳಿದಂತಾಗ್ತದೆ. ಒಂದು ಲೌಕಿಕ ಅರ್ಥ,
ದಾಂಪತ್ಯ ಅಂದ್ರೆ ಒಂದು ಲೌಕಿಕ ದಾಂಪತ್ಯ, ಮತ್ತೊಂದು ಬೌದ್ಧಿಕ ದಾಂಪತ್ಯ. ಹೀಗೆ ಎರಡು ಅರ್ಥಗಳನ್ನು ಹೇಳುವಂತಾಗ್ತದೆ. ಪುರುಷ ಗಂಡನಾಗಿದ್ದಾನೆ, ಬುದ್ಧಿ ಆತನ ಪತ್ನಿಯಾಗಿದ್ದಾಳೆ ಅನ್ನೋದನ್ನು ಕಳೆದ ದಿವಸ ನಾವು ಭಾಗವತದ ಆಧಾರದಲ್ಲಿ ನೋಡಿದ್ದೇವೆ. ಹೀಗೆ ಆ ಸ್ವಾದೋಹ ಸ್ವಾದೀಯ ಮತ್ತು ಮಧುನಾ ಮಧು ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಮಾಡಿಕೊಳ್ಳುವುದು ಒಳ್ಳೆಯದು. ಅದನ್ನು ರಘುನಾಥ ತೀರ್ಥರು ಸೂಚನೆ ಮಾಡಿಯೇ ಇದ್ದಾರೆ. ಮತ್ತೆ ಇದು ಇಡೀ ಈ ಮಂತ್ರಕ್ಕೂ ಕೂಡ ಒಂದು ಅಲೌಕಿಕವಾದಂತಹ ಅರ್ಥವನ್ನೇ, ಅಧ್ಯಾತ್ಮದ ಅರ್ಥವನ್ನೇ ನಾವು ಇಟ್ಕೊಳ್ಳುವುದಾದ್ರೆ, ಲೌಕಿಕ ಸ್ಪರ್ಶವೇ ಇಲ್ಲದೆ ಇರುವಂತಹ ಅಲೌಕಿಕವಾದ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದು ಹೇಗೆ? ಹೇ ಇಂದ್ರ, ಭಗವಂತನೇ, ಅಜ್ಞಾನಾಂ ಪತಿಂ, ಆ ನಾಶರಹಿತವಾದ ವೇದಗಳ ಅಧಿಪತಿಯಾದ ಮುಖ್ಯಪ್ರಾಣನ ಮೂಲಕ ಸ್ವಾಗುಣ ಅತ್ಯಂತ ಪ್ರಿಯವಾದ ದಾಂಪತ್ಯ ಕ್ರಿಯಾ, ಅಂದ್ರೆ ಬುದ್ಧಿ ಮತ್ತು ಪುರುಷರು ದಾಂಪತ್ಯ ಕ್ರಿಯಾ, ಸಾಧಕನಾದಂತಹ ಜೀವ ತನ್ನ ಬುದ್ಧಿಯಿಂದ ಪತ್ನಿಯನ್ನ ಉಪಯೋಗ ಮಾಡಿಕೊಂಡು ನಡೆಸುವಂತಹ ಒಂದು ಚಿಂತನ ಮಂಥನ, ಅದರ ಮೂಲಕ ಅತ್ಯಂತ ಪ್ರಿಯವಾದಂತಹ ಪ್ರಜಾ ಅಂದ್ರೆ ತತ್ವಜ್ಞಾನವೆಂಬ ಅಪರೋಕ್ಷ ಜ್ಞಾನವೆಂಬ ಸಂತಾನವನ್ನು ಕೊಡು. ಲೌಕಿಕ ದಾಂಪತ್ಯವನ್ನು ಬಿಟ್ಟೇ ಬಿಡೋಣ, ಸ್ತ್ರೀ ಪುರುಷರ ದಾಂಪತ್ಯವನ್ನು ಬಿಟ್ಟೇ ಬಿಡೋಣ. ಅದಲ್ಲ ಅಂತಲ್ಲ, ಅದು ಮತ್ತೊಂದು ಅರ್ಥ. ಸ್ವಾದುನಾ ಸ್ವಾದೀಯ ಅನ್ನುವುದಕ್ಕೇನೆ ಅಲೌಕಿಕವಾದ ಬುದ್ಧಿ ಮತ್ತು ಪುರುಷರ ದಾಂಪತ್ಯ ಮತ್ತು ಅದರಿಂದ ಹುಟ್ಟುವಂತಹ ಪ್ರಜಾ ಅಂದ್ರೆ ಅಪರೋಕ್ಷ ಜ್ಞಾನ ಎಂಬ ಅರ್ಥವನ್ನು ಇಟ್ಕೊಳ್ಳೋಣ. ಹಾಗಾದ್ರೆ ಮಧುನಾ ಮತ್ತೆ ಸುಮಧು ಅನ್ನೋದಕ್ಕೆ ಏನು ಅರ್ಥ ಹೇಳಬೇಕು? ಅದಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸ್ತು. ಛಾಂದೋಗ್ಯ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯ, ಅದು ಮಧುವಿದ್ಯಾ ಅಂತ ಕರೆಸ್ಕೋತದೆ. ಅಸೌವ ಆದಿತ್ಯೋ ದೇವ ಮಧು. ಈ ಭಗವಂತ ಸುಖಾನುಭವ ರೂಪನಾದವನು, ಅವನೇ ಸ್ವಯಂ ಸುಖ ರೂಪನಾದವನು. ಆದ್ರಿಂದ ಅವನಿಗೆ ಮಧು ಅಂತ ಕರೀತಾರೆ ಭಗವಂತನನ್ನು. ಯಹ ಆದಿತ್ಯಗತೋ ವಿಷ್ಣು ಸಯವ ಮಧುನಾಮಕಃ. ಸೂರ್ಯನಲ್ಲಿರುವಂತಹ ಭಗವಂತನೇ ಮಧು ಶಬ್ದದಿಂದ ವಾಚ್ಯ. ಯಾಕೆಂದ್ರೆ ಮದಧೀಹಿ ಮಧ್ವಿತಿ ಪ್ರೋಕ್ತಃ ಮದ ಸುಖಮಿಹೋಚ್ಯತೆ. ಮಧು ಅಂದ್ರೆ ಮದ ಉಳ್ಳವನು ಅಂತ ಅರ್ಥ. ಮದ ಅಂದ್ರೆ ಸುಖ. ಆ ಮದ ಎಂಬ ಶಬ್ದದಲ್ಲಿ ಕೊನೆಗಿರುವಂತಹ ಆಕಾರ ಅನ್ನುವುದು ಆ ಆಧಿಕ್ಯವನ್ನ ತೋರಿಸ್ತದೆ. ಇತಿ ಆಧಿಕ್ಯ ಮುದ್ದಿಷ್ಟಂ ಮತ್ತು ಜ್ಞಾನ ತತಿ ರುಚ್ಯತೆ. ಮತ್ತು ಮ ಅಂದ್ರೆ ಜ್ಞಾನ ಅಂತ ಅರ್ಥ. ತು ಅಂದ್ರೆ ತತಿ ಪರಮಾತ್ಮನ ವ್ಯಾಪ್ತಿ ಅಂತ ಅರ್ಥ, ಅಥವಾ ಜ್ಞಾನದ ವಿಷಯತ್ವ. ಭಗವಂತನ ಜ್ಞಾನಕ್ಕೆ ಎಲ್ಲ ವಸ್ತುಗಳು ವಿಷಯ ಆಗುವುದು ಅಂತ ಅರ್ಥ. ಈ ಎಲ್ಲಾ ಅಭೀಷ್ಟ ವಸ್ತುಗಳಿಗಿಂತಲೂ ಸಾಕ್ಷಿಯ ಅನುಭವಕ್ಕೆ ಗೋಚರವಾದದ್ದು ಮದ ಅಂದ್ರೆ ಸುಖ. ಸುಖವನ್ನು ಗ್ರಹಿಸುವಂಥದ್ದು ಸಾಕ್ಷಿಯೇ ಆಗಿದೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಸಾಕ್ಷಿಯಿಂದ ಬರುವಂತಹ ಯಥಾರ್ಥ ಅನುಭವನೇ ಇಲ್ಲಿ ಜ್ಞಾನ. ನಾವು ಅನುಭವಿಸುವಂತಹ ವಿಷಯ ಪದಾರ್ಥಗಳಿವೆಯಲ್ಲ, ಯಾವುದೇ ಧನ ಕನಕ ಮೊದಲಾದದ್ದೆಲ್ಲ, ಅವೆಲ್ಲ ಸುಖ ಸಾಧನ, ಅದೇ ಸುಖ ಅಲ್ಲ. ಇಲ್ಲಿ ಮದಧಿ ಅಂದ್ರೆ ಸುಖಪೂರ್ಣನಾದಂಥ ಭಗವಂತ ಮಧು. ಮದಧಿ ಅನ್ನುವಲ್ಲಿ ಆ ಏನು ನಡುವಿನ ದಕಾರ ಇದೆ ಅದು ಲೋಪ ಕಂಡಿದೆ. ಮದಧಿ ಮಧ್ವಿತಿ ಪ್ರೋಕ್ತಃ. ಮದಧಿ ಎಂಬಲ್ಲಿ ದಕಾರ ಲೋಪ ಕಂಡಿದೆ, ಮಧಿ ಅಂತಾಯ್ತು. ಆ ಧಿ ಅಂತೇನು ಇಕಾರ ಇದೆ, ಇಕಾರದಿಂದ ಮುಂದೆ 3ನೇ ಅಕ್ಷರ ಈ ಅನ್ನೋದು ಹ್ರಸ್ವ ಇಕಾರ, ಈ ಅಂತ ದೀರ್ಘ ಇಕಾರ, ಮುಂದೆ ಉಕಾರ ಅನ್ನುವುದು 3ನೇ ಅಕ್ಷರ. ಆ ಮಧಿ ಅನ್ನುವುದನ್ನ ಮಧು ಅಂತ ನಾವು ಉಚ್ಚಾರ ಮಾಡಿದರೆ ಅತಿಶಯವಾದ ಸುಖ ಅಂತ ಈಗ ಅರ್ಥ ಕೊಡ್ತದೆ. ಅಧಿಕೋನುಭವೋ ಯಸ್ಯ ತಸ್ಮಾತ್ ಸರ್ವಸ್ಮಾದೀಪ್ಸಿತಾದಪಿ
ಸ್ವಯಂ ಮದ ಇತಿ ಪ್ರೋಕ್ತಃ ಸರ್ವಂ ಹಿ ಸುಖ ಸಾಧನಂ ತತ್ಪೂರ್ಣೋ ಮಧುನಾಮ ಸ್ಯಾತ್. ತೃತೀಯ ಅತಿಶಯಾರ್ಥಕಃ. ದೇವತೆಗಳಿಗೆ ಆಶ್ರಯ ಕೊಟ್ಟಂಥವನು, ಆದ್ರಿಂದ ಇವನನ್ನ ದೇವಮಧು, ಅಸವ್ವ ಆದಿತ್ಯೋ ದೇವಮಧು ಅಂತ ಆ ಛಾಂದೋಗ್ಯ ಉಪನಿಷತ್ತು ಅವನನ್ನು ವರ್ಣಿಸ್ತದೆ. ಭಗವಂತ ಜೇನುತುಪ್ಪದಂತೆ ಇದ್ದಾನೆ ಕೂಡ. ಅದು ಹೇಗೆ ಅಂದ್ರೆ, ಈ ಜೇನುತುಪ್ಪಕ್ಕೆ ಒಂದು ಜೇನುಗೂಡು ಬೇಕು, ಅಡ್ಡ ತಲೆ ಬೇಕು. ಅಡ್ಡ ಇರುವಂತಹ ಒಂದು ತಲೆಗೆ ಆ ಜೇನುಗೂಡು ಕಟ್ಟಿಕೊಳ್ತದೆ. ಆ ಜೇನುಗೂಡಿನಲ್ಲಿ ಜೇನುತುಪ್ಪ ಇರ್ತದೆ. ಈ ಭಗವಂತನೆಂಬ ಜೇನುತುಪ್ಪಕ್ಕೆ ತಸ್ಯ ದೇವರೇವ ಚಿರಶ್ಚೀನ ವಂಶಃ, ಲಕ್ಷ್ಮೀದೇವಿಯೇ ಆ ಅಡ್ಡ ತೊಲೆಯಂತೆ. ಅಂತರಿಕ್ಷಂ ಅಭೂತಃ, ಅಂತರಿಕ್ಷ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನೇ ಆ ಜೇನು ತುಪ್ಪ ಇರುವಂತ ಭಗವಂತನೆಂಬ ಜೇನು ತುಪ್ಪವಿರುವ ಜೇನು ಗೂಡಂತೆ ಇದ್ದಾನೆ. ಯಾಕಂದ್ರೆ ಜೇನು ಗೂಡಿನಲ್ಲಿ ಜೇನು ಯಾವತ್ತೂ ಇರುವಂತೆ, ಸುರಕ್ಷಿತವಾಗಿರುವಂತೆ ಭಗವಂತ ಈ ಮುಖ್ಯ ಪ್ರಾಣನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ನಮಗದು ಗೊತ್ತಿದೆ. ಹೀಗೆ ಇಲ್ಲಿ ಶ್ರುತಿಯಲ್ಲಿ ಅದಹ ಸುಮಧು ಅಂತೇನು ಬಂದಿದೆಯಲ್ಲ, ಅದಹ ಸುಮಧು ಮಧುನಾ ಅಭಿಯೋದೀಹಿ ಅಂತ. ಮಧುನಾ ಅಂದ್ರೆ ಸುಖಪೂರ್ಣನಾದ, ಅತ್ಯಂತ ಸುಖ ಸ್ವರೂಪನಾದ ಭಗವಂತನಿಂದ. ಅದಹ ಇದಂ, ಅದಹ ಅಂದ್ರೆ ಇದಂ ಅಂತರ್ಥ. ಸುಮಧು ಮೋಕ್ಷವೆಂಬ ಸುಖವನ್ನು, ಅಭಿಯೋದೀಹಿ ನೀನು ನಮಗೆ ಕೊಡಬೇಕು. ಆ ಭಗವಂತನ ಅನುಗ್ರಹದಿಂದ ನಮಗೆ ಮೋಕ್ಷ ಸುಖ ದೊರೆಯುವಂತಾಗಬೇಕು ಅಂತ ಇನ್ನೊಂದು ಅರ್ಥವನ್ನು ಅದಕ್ಕೆ ಮಾಡೋಣ. ಯಾಕಂದ್ರೆ ನಮಗೆ ಮೊದಲು ಅರ್ಥ ಗೊತ್ತಾಗಿರುವುದು ಬುದ್ಧಿ ಮತ್ತು ಪುರುಷರ ಒಂದು ದಾಂಪತ್ಯದಿಂದ, ಅಂದ್ರೆ ಚಿಂತನ ಮಂಥನದಿಂದ ಅಪರೋಕ್ಷ ಜ್ಞಾನ ಪ್ರಾಪ್ತವಾಗಿದೆ. ಆ ಅಪರೋಕ್ಷ ಜ್ಞಾನದಿಂದ ಭಗವಂತ ಪ್ರಸನ್ನನಾಗ್ತಾನೆ. ಮಧು ಶಬ್ದವಾಚ್ಯನಾದ ಭಗವಂತ, ಸುಖ ಶಬ್ದವಾಚ್ಯನಾದ ಭಗವಂತ ಪ್ರಸನ್ನನಾಗ್ತಾನೆ. ಆ ಭಗವಂತನ ನಾವು ಮಧು ಮಧು ಸುಖರೂಪ ಅಂತ ಹೀಗೆಲ್ಲ ಉಪಾಸಿಸಿದಾಗ ಅವನು ನಮಗೂ ಕೂಡ ಆ ಮೋಕ್ಷ ಸುಖವನ್ನು ಕೊಡ್ತಾನೆ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಉಪನಿಷತ್ತು ಹೇಳ್ತದೆ. ಭಗವಂತನ ನಾವು ಹೇಗೆ ಉಪಾಸಿಸ್ತೇವೋ ತದೇವ ಭವತಿ, ಜೀವನು ಕೂಡ ಅಂಥದೇ ಒಂದು ಶಕ್ತಿಯನ್ನ, ಅಂಥದೇ ಆವಿಷ್ಕಾರವನ್ನು ತಾಳ್ತಾನೆ ಅಂತ ಹೇಳಿ. ಅದಕ್ಕಾಗಿ ಭಗವಂತನನ್ನು ಸುಖರೂಪ ಅಂತ ಉಪಾಸಿಸಿದ್ದರಿಂದ ನಮಗೂ ಕೂಡ ಸುಖ ಪ್ರಾಪ್ತ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಮಾಡಿದಾಗ ನಮ್ಮ ಶ್ರವಣ, ಮನನ, ಧ್ಯಾನ, ಮನನವೇ ಆ ಸ್ತ್ರೀ ಮತ್ತು ಪುರುಷರ ದಾಂಪತ್ಯ. ಅದರಿಂದ ಕೊನೆಗೆ ಅಪರೋಕ್ಷ ಜ್ಞಾನ, ಅದೇ ಸಂತಾನ. ಆ ಅಪರೋಕ್ಷ ಜ್ಞಾನದಿಂದ ಸುಖ ಶಬ್ದವಾಚ್ಯ, ಮಧು ಶಬ್ದವಾಚ್ಯನಾದ ಭಗವಂತನ ಅನುಗ್ರಹ, ಅನುಗ್ರಹದಿಂದ ಮೋಕ್ಷದಲ್ಲಿ ಸುಖ ಪ್ರಾಪ್ತಿ ಅಂತ ಹೀಗೆ ಅರ್ಥವನ್ನ ಅದಕ್ಕೆ ಮಾಡೋಣ. ತ್ವಂ ಧೇನುನಾ ವಿಶುದ್ಧಿಸಿ, ಕೊನೆಯ ಪಾದ. ನೀನು ಈ ಧೇನುಗಳು ಅಂದ್ರೆ ನಮ್ಮೆಲ್ಲರನ್ನು ಪೋಷಿಸುವಂತಹ ವೇದವಾಕ್ಯಗಳೇನಿವೆ ಅವುಗಳಿಗೆ ಬತ್ತಳಿಕೆಯಂತೆ ಆಶ್ರಯನಾಗಿರುವೆ ಅಂತ ಒಟ್ಟಾರೆ ಆ ಶ್ಲೋಕದ, ಆ ಮಂತ್ರದ ತಾತ್ಪರ್ಯ ಆಗ್ತದೆ. ನೀನು ಪೂತಾತ್ಮ. ಪೂತಾತ್ಮ ಅನ್ನುವ ಒಂದು ಅರ್ಥ, ಒಂದು ಶಬ್ದ, ಒಂದು ಭಗವಂತನ ನಾಮ ಇಲ್ಲಿ ಹೇಗೆ ಸೂಚಿತಾಗುವುದು ಅಂದ್ರೆ, ನಮಗೆ ನಮ್ಮ ಬುದ್ಧಿ ಮತ್ತು ನಾವು ಇವರಿಬ್ಬರ ಒಂದು ದಾಂಪತ್ಯದ ಮೂಲಕ ಚಿಂತನ ಮಂಥನವನ್ನು ಮಾಡಿಸಿ ಆ ಮೂಲಕ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ನಮ್ಮನ್ನ ಪೂತರನ್ನಾಗಿ ಮಾಡ್ತಾನಲ್ಲ. ಪೂತಃ ಆತ್ಮ ಏನ ಸಹ, ರಘುನಾಥ ತೀರ್ಥರು ಮಾಡಿದ ಅರ್ಥದಲ್ಲಿ ಪೂತಃ ಆತ್ಮ ಸಹ, ಭಗವಂತನ ಸ್ವರೂಪವೇ ಅತ್ಯಂತ ಪವಿತ್ರವಾದದ್ದು. ಎಲ್ಲ ಭೌತಿಕ ದೇಹಗಳಲ್ಲಿ ಅವನಿದ್ರೂ ಕೂಡ ಅವನ ಸ್ವರೂಪ ಅತ್ಯಂತ ಪವಿತ್ರ ಅನ್ನುವ ಅರ್ಥ ಅಲ್ಲಿ ಬಂದಿತ್ತು. ಈಗ ಯಾವ ಭಗವಂತನ ಅನುಗ್ರಹದಿಂದ ಆತ್ಮ ಪೂತಃ, ನಮ್ಮ ಈ ಆತ್ಮವು, ನಮ್ಮ ಸ್ವರೂಪವು ಪೂತವಾಗಿದೆ ಅಂತ ಈ ಅರ್ಥವನ್ನ ಅಲ್ಲಿ ಮಾಡೋಣ. ಹೀಗೆ ಪೂತಾತ್ಮ ಅನ್ನುವ ಒಂದು ಈ ಅಭಿಪ್ರಾಯ ಆ ಸ್ವಾದೋಹೋ ಸ್ವಾದೀಯ
ಅನ್ನುವ ಶಬ್ದದಿಂದ ಸೂಚಿತವಾಗಿದೆ. ಇದು ಒಟ್ಟಾರೆ ಈ ಮಂತ್ರದ ಮತ್ತೆ ಪೂತಾತ್ಮ ಅನ್ನುವ ಶಬ್ದದ ಅರ್ಥವಾಗಿದೆ. ಮಧು ಅನ್ನುವ ಶಬ್ದಕ್ಕೆ ಸುಖರೂಪನಾದ ಭಗವಂತ ಅನ್ನುವ ಅರ್ಥವನ್ನು ನೋಡಿದ್ವಲ್ಲ ನಾವು. ಇನ್ನೊಂದು ಸುಮಧು ಅನ್ನುವ ಶಬ್ದಕ್ಕೆ ಮೋಕ್ಷ ಸುಖ ಅಂತ ಅರ್ಥವನ್ನ ನಾನು ಹೇಳಿದ್ನಲ್ಲ, ಅದಕ್ಕೆ ಋಗ್ಭಾಷ್ಯದ ಆಧಾರ ಮತ್ತೆ ಭಾಗವತ ತಾತ್ಪರ್ಯದ ಆಧಾರವನ್ನ ಈಗ ನೋಡೋಣ. ಋಗ್ಭಾಷ್ಯದಲ್ಲಿ ಅದು 25ನೇ ಸೂಕ್ತ ಅಂತ ಕಾಣಿಸ್ತದೆ. ಆಚಾರ್ಯ ವ್ಯಾಖ್ಯಾನ ಮಾಡಿದ 25ನೇ ಸೂಕ್ತ. ಸನ್ನವೋಚಾವಹೈ ಪುನರ್ಯತೋ ಮೇ ಮಧ್ವಾಭೃತಂ ಹೋತೇವ ಕ್ಷದಸೆ ಪ್ರಿಯಂ ಅಂತ ಒಂದು ಮಂತ್ರ ಇದು. ಋಗ್ಭಾಷ್ಯದಲ್ಲಿ ಇದು 112ನೇ ಶ್ಲೋಕ ಆಗ್ತದೆ. ಆಪೂರ್ಣಂ ಮಧು ಮೋಕ್ಷಸ್ಥಂ ಸುಖಂ ಭಜಸಿ ಮೇಗ್ನಿವತ ತತ್ ಸಂವೋಚಾಮಹೇ ಭೂಯಃ ಪ್ರಿಯಸ್ತ್ವಂ ಮಮ ಸತ್ಸದಾ ಮಮ ಯತ್ಸದ ಅಂತ ಶ್ಲೋಕ. ವರುಣ ಶಬ್ದವಾಚ್ಯನಾದ ಭಗವಂತನೇ ಆಭೃತಂ ನನ್ನ ಯೋಗ್ಯತೆಗನುಸಾರವಾಗಿ ನಾನು ಮೋಕ್ಷ ಸುಖವನ್ನು ಸಂಪಾದನೆ ಮಾಡಿದ್ದೇನೆ. ಆ ಮೋಕ್ಷ ಸುಖವನ್ನ ನೀನು ಕ್ಷದಸೆ ಪಚನ ಮಾಡಬೇಕು. ಯಾವುದಾದ್ರೂ ನಮ್ಮ ಪ್ರಯತ್ನದ ಫಲವಾಗಿ ನಾವು ಅನ್ನವನ್ನು ಸಂಪಾದನೆ ಮಾಡಿರ್ತೇವೆ. ಆ ಅನ್ನವನ್ನು ತಿಂತೇವೆ. ತಿಂದ ಮೇಲೆ ಅದನ್ನು ಅಗ್ನಿ ಒಳಗೆ ಜೀರ್ಣ ಮಾಡ್ಬೇಕಲ್ಲ. ಮೋಕ್ಷ ಸುಖವನ್ನ ನೀನೇ ನನಗೆ ಕೊಟ್ಟಿದ್ದೆ, ಅದು ಅನುಭವಕ್ಕೆ ಬರುವಂತೆ ಮಾಡಬೇಕಾದವನು ಕೂಡ ನೀನೇ. ಅದನ್ನು ಪಚನ ಮಾಡುವುದು ಅಂದ್ರೆ ಭಗವಂತನ ಅನುಗ್ರಹದಿಂದಲೇ ಆ ಮೋಕ್ಷ ಸುಖ ನನಗೆ ಅನಂತ ಕಾಲದವರೆಗೆ ಬರೀಬೇಕು. ಮಧು ಮೋಕ್ಷಸ್ಥಂ, ಮಧು ಆಪೂರ್ಣಂ ಮಧು ಅಂದ್ರೆ ಮೋಕ್ಷಸ್ಥವಾದ ಸುಖ. ಅದನ್ನ ನೀನು ಅಗ್ನಿಯು ಆಹಾರವನ್ನ, ನಮ್ಮ ಜಾಠರಾಗ್ನಿ ಆಹಾರವನ್ನ ಪಚನ ಮಾಡುವಂತೆ ನೀನು ನನ್ನ ಈ ಮೋಕ್ಷ ಸುಖವನ್ನ ನನಗೆ ಅನುಭವಕ್ಕೆ ಬರುವಂತೆ ಮಾಡಬೇಕು. ನೀನು ನನಗೆ ಅತ್ಯಂತ ಪ್ರಿಯನಾಗಿರುವಿ, ನಾನು ನಿನ್ನ ಸ್ತುತಿಸ್ತೇನೆ ಅಂತ ಆ ಒಂದು ಮಂತ್ರ. ಋಗ್ಭಾಷ್ಯದಲ್ಲಿ 112ನೇ ಶ್ಲೋಕ ಅದು. ಈಗ ಅಲ್ಲಿ ಮಧು ಅಂದ್ರೆ ಮೋಕ್ಷಸ್ಥವಾದ ಸುಖ ಅಂತ ಅರ್ಥ ಆಚಾರ್ಯ ಸೂಚನೆ ಮಾಡಿದ್ದಾರೆ. ಅದು ಅಲ್ಲದೆ ಮಧುನಾಮ ಸುಖಂ ಪ್ರೋಕ್ತಂ ಮಾಧುರ್ಯಂ ಸುಖಪೂರ್ಣತ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಮಧು ಅಂದ್ರೆ ಒಟ್ಟಾರೆ ಸುಖ ಅಂತ ಅರ್ಥವೂ ಕೂಡ ಇದ್ದೇ ಇದೆ. ಮಧು ಅನ್ನುವ ಶಬ್ದಕ್ಕೆ ಸುಖ ಅನ್ನುವ ಅರ್ಥ ಕೋಶದಲ್ಲಿರುವಂತೆ ನಮಗೆ ಗಮನಕ್ಕೆ ಬರಬಹುದು. ಅದೇನು ಕಷ್ಟದ ಸಂಗತಿ ಅಲ್ಲ. ಅದನ್ನು ಸರ್ವಮೂಲದಲ್ಲಿ ಕಾಣುವುದು ನಮಗೆ ಬೇಕಾಗಿದ್ದಷ್ಟೇ. ಇದನ್ನ ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದಂತಹ ಒಂದೆರಡು ಪುರಾಣ ಶ್ಲೋಕಗಳು, ಅದರ ಮೂಲಕ ನಾವು ನೋಡಬೇಕು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚತಃ ಆನಂದದಶ್ಚ ಮುಕ್ತಾನಾಂ ಸೇವೈಕೋ ಜನಾರ್ದನ ಅಂತ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು ಅವನು, ಜ್ಞಾನಿನ ಮೋಕ್ಷದಶ್ಚತಃ ಅಪರೋಕ್ಷ ಜ್ಞಾನವನ್ನು ಕೊಟ್ಟಾದ್ಮೇಲೆ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವಂಥವನು ಅವನೇ ಆಗಿದ್ದಾನೆ. ಜ್ಞಾನಿನ ಮೋಕ್ಷದಶ್ಚತಃ ಆನಂದದಶ್ಚ ಮುಕ್ತಾನಾಂ, ಮುಕ್ತರಾದ್ಮೇಲೆ ನಮಗೆ ಆನಂದ ಕೊಟ್ಟು ಆ ಆನಂದ ನಮಗೆ ಅನುಭವಕ್ಕೆ ಬರುವಂತೆ ಮಾಡುವವನು. ಯಾವ ಕಾಲದಲ್ಲಿಯೂ ಆ ಜೀವ ಭಗವಂತನ ಅಧೀನನೇ ಆಗಿರ್ತಾನೆ. ಎಂದೂ ಕೂಡ ಆತನ ಅಧೀನತೆಯಿಂದ, ಭಗವಂತನ ಅಧೀನತೆಯಿಂದ ಜೀವ ದೂರ ಹೋಗೋದಿಲ್ಲ ಅಂತ ಅರ್ಥ. ಮೋಕ್ಷ ಸುಖವನ್ನು ಅವನೇ ಕೊಡಬೇಕು, ಅದರ ಅನುಭವವನ್ನು ಅವನೇ ಮಾಡಿಸ್ಬೇಕು. ಇದಿಷ್ಟೆಲ್ಲ ಅರ್ಥ ಆ ಮಧುನ ಅಂದ್ರೆ ಸುಖಪೂರ್ಣ ಎಂಬ ಅರ್ಥವನ್ನು ಕೊಡುವ ಮಧುಶಬ್ದ ವಾಚ್ಯನಾದ ನಿನ್ನಿಂದ ಈ ಮೋಕ್ಷ ಸುಖವು ನನಗೆ ಪ್ರಾಪ್ತವಾಗಲಿ ಎಂಬ ಅರ್ಥ ಅಲ್ಲಿ ನಮಗೆ ತಿಳಿದು ಬರ್ತದೆ. ಇದಕ್ಕಾಗಿ ನಾನು ಆ ಮಧುನ ಮತ್ತು ಮಧು ಅನ್ನುವ ಶಬ್ದಕ್ಕೆ ಬೇರೆ ಅರ್ಥಗಳನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನೀಗಾಗಲೇ ಹೇಳಿದಂತೆ ರಘುನಾಥ ತೀರ್ಥ ಹೇಳಿದ ಅರ್ಥಕ್ಕಿಂತ ಇದು ವಿಭಿನ್ನವಾಗಿದೆ. ಆದರೆ ಖಂಡಿತವಾಗಿಯೂ ಇದು ಅವರಿಗೆ ವಿರುದ್ಧವಾದ ಅರ್ಥ ಏನೂ ಅಲ್ಲ ಅಂತ ನನಗೆ ಕಾಣಿಸ್ತದೆ. ಅದನ್ನು ಕೂಡ ತಮ್ಮ ಎದುರಿಗೆ ಹೇಳಿದ್ದೇನೆ. ಈ ಸ್ವಾದೋಹ ಸ್ವಾದೀಯ ಅಂತ ಈ ಮಂತ್ರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ವೇದೇಶ ತೀರ್ಥರ ಒಂದು ಕ್ರಮ ಅದೊಂದು ಬೇರೆಯಾಗೇ ಇದೆ ಅಂತ ಕಾಣಿಸ್ತದೆ. ಈ ಒಟ್ಟಾರೆ ಬೃಹತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಘುನಾಥ ತೀರ್ಥರ ಸಂಪಾದನಾ ಕ್ರಮ, ಎಡಿಟಿಂಗ್ ಮೆಥಡ್ ಒಂದು, ಮತ್ತೆ ವೇದೇಶ ತೀರ್ಥರ ಸಂಪಾದನಾ ಕ್ರಮ ಒಂದು ಬೇರೆ ಬೇರೆ ಇದೆ. ಅದನ್ನೆಲ್ಲ ಅನೇಕ ಕಡೆ ತೋರಿಸ್ತಾರೆ. ಇಲ್ಲೂ ಕೂಡ ಈ ಸ್ವಾದೋಸ್ವಾದೀಯ ಅನ್ನೋದಕ್ಕೆ ಆ ವೇದೇಶ ತೀರ್ಥರ ಕ್ರಮವನ್ನು ಕೂಡ ತೋರಿಸಿದ್ದಾರೆ. ನನಗೆ ಇದು ಯಾವ ಕ್ರಮ ಹೆಚ್ಚು ಉಚಿತ,
ಯಾವ ಕ್ರಮ ಹೆಚ್ಚು ಸ್ವರಸ ಅನ್ನುವುದನ್ನೆಲ್ಲ ನಾವು ನಮ್ಮಂಥವ್ರು ತೀರ್ಮಾನ ಮಾಡೋದು ಕಷ್ಟ. ಅನೇಕ ಗೊಂದಲಗಳಿದೆಯಲ್ಲ ಬೃಹತಿ ಸಹಸ್ರದಲ್ಲಿ, ಅದನ್ನ ಹೇಗೆ ಅರ್ಥೈಸ್ತೀರಿ ಅಂತ ಇವರು ಹಿರಿಯ ವಿದ್ವಾಂಸರು ಕೇಳಿದ್ರು. ಅಲ್ಲಿರುವ ಗೊಂದಲಗಳನ್ನೆಲ್ಲ ಪರಿಹರಿಸಿಕೊಂಡು ಅದಕ್ಕೊಂದು ವ್ಯವಸ್ಥೆ ಮಾಡುವುದು ನನ್ನ ಶಕ್ತಿಗೆ ಮೀರಿದ್ದು. ನಾನು ಹಾಗೆ ಮಾಡ್ತಿಲ್ಲ. ಆದ್ರೆ ರಘುನಾಥ ತೀರ್ಥರು ಯಾವುದನ್ನ ಸಂಪಾದಿಸಿ ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದೇ ಅರ್ಥವನ್ನ ನಾನು ಅನುವಾದ ಮಾಡ್ತಿದ್ದೇನೆ. ಕೆಲವೊಂದು ಬಾರಿ ನನಗೆ ತೋಚಿದಂತ ಬೇರೆ ಅರ್ಥವನ್ನು ಕೂಡ ಹೇಳ್ತಿದ್ದೇನೆ. ಸದ್ಯೋಗ ಜ್ಞಾನೋ ನಿರ್ಣಾತಿ ಶತ್ರು ಅನ್ನಂತ ಮೊದಲನೇ ಮಂತ್ರ ಏನಿದೆ ಅಲ್ಲಿಂದಲೇ ಆರಂಭಿಸಿ ಸಜ್ಞೋಜ ಜ್ಞಾನೋ ನಿರ್ಣಾತಿ ಶತ್ರುನ್ ಪತಿಂಗೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತ್ಯೋಮಾಹ ಶೋಧೇನೂರಾಮ ಶುದ್ಧಸಿ. ಇದು ಒಂದನೇದಲ್ಲ, ಎರಡನೇ ಬೃಹತಿ. ಅದು ರಘುನಾಥ ತೀರ್ಥರ ಕ್ರಮ ನಾನೀಗ ಓದಿದ್ದು. ವೇದೇಶ ತೀರ್ಥರ ಕ್ರಮದಲ್ಲಿ ಸದ್ಯೋಜ ಜ್ಞಾನೋ ನಿರಿನಾತಿ ಶತ್ರುನ್ ಪತಿಂಗೋ ಅಜ್ಞಾನಾಮನು ಅನು ಅಂತ ಎಕ್ಸ್ಟ್ರಾ ಇದೆ. ಎಂ ವಿಶ್ವೇ ಮದಂತ್ಯೋಮಾಹ ಶೋಧೇನೂರಾಮ ವಿಶುದ್ಧಸಿ ತದಿದೋಂ. ಈ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನೇ ಇರಲಿ, ಅದು ಯಾವುದು, ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅದನ್ನ ಗ್ರಹಿಸುವಂತ ಶಕ್ತಿ ನಮ್ದಲ್ಲ. ಅಂತೂ ಈಗ ಒಬ್ರು ಹಿರಿಯ ಜ್ಞಾನಿಗಳು ಮಹಾತ್ಮರು ಅದನ್ನ ಸಂಪಾದಿಸಿ ಇಟ್ಟಿದ್ದಾರೆ, ಪೋಣಿಸಿಟ್ಟಿದ್ದಾರೆ. ಆ ಪೋಣಿಸಿದ್ದನ್ನು ನೋಡಿ ಸಂತೋಷ ಪಡೋದು, ಅದಕ್ಕೇನಾದ್ರೂ ನಮಗೂ ಏನಾದ್ರೂ ಅರ್ಥ ಒಂದಿಷ್ಟು ತಿಳಿದ್ರೆ ಇನ್ನೂ ಒಂದು ಅರ್ಥವನ್ನು ಹೇಳೋದು. ವೇದಗಳಿಗೆ ಕನಿಷ್ಠ 3 ಅರ್ಥಗಳಿವೆ. ಆ ಒಂದು ಸೌಲಭ್ಯವನ್ನು ಬಳಸ್ಕೊಂಡು ಯಶ್ಚ ಶಾಸ್ತ್ರ ಅವಿರುದ್ಧ ಸ ಸರ್ವೋಪಿ ಶಾಸ್ತ್ರಾರ್ಥ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಅನೇಕ ಅರ್ಥಗಳನ್ನು ನಮ್ಗೆ ಹೇಳೋದು ಸಾಧ್ಯ ಆದ್ರೆ ಅದೆಲ್ಲವೂ ಕೂಡ ಭಗವಂತನಿಗೆ, ಶಾಸ್ತ್ರಜ್ಞರಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗೇ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಕೂಡ ಹೇಳ್ತಾ ಇದ್ದೇನೆ. ಪೂತಾತ್ಮ ಅಂದ್ರೆ ಪೂತಃ ದೋಷರಹಿತ ತ್ರಿಗುಣಾತೀತಶ್ಚ ಆತ್ಮ ಸ್ವರೂಪಂ ಅಸ್ಯ. ಭಗವಂತನ ಈ ಸ್ವರೂಪ ತ್ರಿಗುಣಾತೀತವಾದದ್ದು. ಇವನು ಪೂತನೂ ಆಗಿದ್ದಾನೆ, ಆತ್ಮನೂ ಆಗಿದ್ದಾನೆ. ಪೂತಾಶ್ಚ ಅನೇನ ಸರ್ವೇತ್ಯಾತ್ಮಾನಃ. ಇವೆಲ್ಲ ಧನಂಜಯ ಗೋವಿಂದಾಚಾರ್ಯ ಹೇಳಿದ ಅರ್ಥಗಳು. ಎಲ್ಲಾ ಆತ್ಮರು ಇವನ ಅನುಗ್ರಹದಿಂದಲೇ ಪೂತರಾಗ್ತಾರೆ ಅನ್ನೋ ಅರ್ಥವನ್ನು ನಾನೀಗಾಗಲೇ ಹೇಳಿದೆ. ಅವ್ರಿಗೆ ಜ್ಞಾನವನ್ನು ಕೊಟ್ಟು ಜೀವನನ್ನು ಪವಿತ್ರವನ್ನಾಗಿ ಮಾಡ್ತಾನೆ ಅಂತ. ಪೂತಃ ಆತ್ಮ ಯಶ ಸಹ ಅಂತ ಒಂದರ್ಥ, ಪೂತಾಹ ಆತ್ಮಾನಃ ಏನ ಸಹ ಅಂತ ಇನ್ನೊಂದರ್ಥ. ಪೂತಾನಿ ಆತ್ಮವತಿ ಚ ಅಯಂ. ಸರ್ವ ಪವಿತ್ರವಾದ ಎಲ್ಲಾ ವಸ್ತುಗಳನ್ನು ಇವನೇ ಸ್ವೀಕಾರ ಮಾಡ್ತಾನೆ. ಹವಿಸ್ಸು, ಯಜ್ಞದಲ್ಲಿ ಹವಿಸ್ಸು ಮೊದಲಾದವುಗಳನ್ನ. ಆತ್ಮವತೀತಿ ಆತ್ಮ, ಇದು ಇನ್ನೊಂದರ್ಥ ಗೋವಿಂದಾಚಾರ್ಯ ಹೇಳಿದ ಅರ್ಥ. ಭೂತಾನಿ ಚ ಆದತ್ತೇ ಚ ಅಯಂ. ಪವಿತ್ರರಾದಂಥ ಏನೇನು ಸಂಗತಿಗಳಿವೆ, ವೇದ ಮೊದಲಾದದ್ದು, ಅವುಗಳೆಲ್ಲದಕ್ಕೂ ಕೂಡ ಇವನು ಅಂತರ್ಯಾಮಿಯಾಗಿದ್ದಾನೆ. ಭೂತಾನಾಂ ಆತ್ಮ ಅಂತರ್ಯಾಮಿ ಚ ಅಯಂ. ಭೂತೇಷು ಚ ಆತ್ಮ ನಮ ಮನಃ ಅಸ್ಯ. ಭೂತ ಅಂದ್ರೆ ಪೂರ್ಣ ಅಂತ ಕೂಡ ಅರ್ಥ. ಅದರಿಂದ ಪೂರ್ಣನಾದ ಆತ್ಮ ಅಂತ ಹೀಗೊಂದರ್ಥ. ಈ ಎಲ್ಲ ಅರ್ಥಗಳನ್ನ ಗೋವಿಂದಾಚಾರ್ಯರು ವರ್ಣಿಸಿದ್ದಾರೆ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅಂತೇಳಿ ಏನಿದೆಯಲ್ಲ, ಅಲ್ಲಿ ಆ ಭೂತಾತ್ಮ ಅನ್ನುವ ಈ ಮೊದಲನೇ ಶಬ್ದ ಅಲ್ಪಶಕ್ತಿ, ಅಲ್ಪಜ್ಞತೆ, ಅಸ್ವಾತಂತ್ರ್ಯ, ಅಪೂರ್ಣತೆ, ಇನ್ನೊಬ್ಬರನ್ನ ಅವಲಂಬಿಸಿಕೊಂಡಿರುವುದು, ಒಂದಲ್ಲ ಒಂದು ರೀತಿಯಾದ ಹುಟ್ಟು, ಒಂದಲ್ಲ ಒಂದು ರೀತಿಯಾದ ನಾಶ, ಇವೆಲ್ಲ ಪ್ರತಿಯೊಬ್ಬರಲ್ಲೂ ಇವೆ. ಆದ್ರೆ ಇಂಥ ಯಾವುದೇ ರೀತಿಯಾದಂತಹ ಒಂದು ದೋಷ ಭಗವಂತನಲ್ಲಿಲ್ಲ. ಅಲ್ಪಶಕ್ತಿ, ಅಸಾರ್ವಜ್ಞಂ, ಪಾರತಂತ್ರ್ಯ, ಅಪೂರ್ಣತ, ಉಪಜೀವಕತ್ವಂ, ಇನ್ನೊಬ್ಬರನ್ನ ಅವಲಂಬಿಸಿಕೊಂಡಿರುವುದು, ಅದ್ಯಾವುದೂ ಇವನಿಗಿಲ್ಲ. ಅನಿತ್ಯತ್ವ ಇಲ್ಲ, ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅಪೂರ್ಣತಾ ಇಲ್ಲ. ಇದೆಲ್ಲವೂ ಒಂದೊಂದು ರೀತಿಯಾದ ನಾಶವೇ. ಲಕ್ಷ್ಮೀದೇವಿಗೆ ಅಪೂರ್ಣತಾ ಅನ್ನುವ ನಾಶವಾದರೂ ಇದೆ, ಅದು ಭಗವಂತನಿಗಿಲ್ಲ. ಈ ಕಾರಣದಿಂದ ಆತ ಭೂತಃ ಆತ್ಮ, ಅತ್ಯಂತ ಶುದ್ಧವಾದಂಥ ಆತ್ಮನಾಗಿದ್ದಾನೆ ಈ ಪರಮಾತ್ಮ. ವರ್ಜಿತಃ ಸರ್ವದೋಷೇದ್ಯಃ ಗುಣ ಸರ್ವಸ್ವ ಮೂರ್ತಿಮಾನ್ ಸ್ವತಂತ್ರೋ ಯದ್ವಶಾ ಸರ್ವೇ ಸವಿಷ್ಣು ಪರಮೋ ಮತಃ.
ಅವನು ಸ್ವತಂತ್ರನಾಗಿದ್ದಾನೆ, ಅವನ ವಶದಲ್ಲಿ ಜಗತ್ತೆಲ್ಲವೂ ಕೂಡ ಇದೆ ಅಂತ ವಿಷ್ಣುವನ್ನೇ ನಿರ್ದುಷ್ಟ ಅಂತ ಉಪಾಸಿಸಬೇಕು. ಆನಂದ ಶ್ಮಶ್ರು ಆನಂದಕೇಶ ಆಪಾದನಖಾತ್ ಸರ್ವೈವ ಆನಂದ. ಅವನು ಆನಂದಪೂರ್ಣವಾದ ಆನಂದ ಸ್ವರೂಪವಾದ ತಲೆ ಕೂದಲು ಉಳ್ಳವನು, ಗಡ್ಡ ಮೀಸೆ ಉಳ್ಳವನು, ಉಗುರುಗಳುಳ್ಳವನು, ಹೆಚ್ಚೇಕೆ ಪಾದದ ಹೆಬ್ಬೆರಳಿನಿಂದ ತಲೆಯವರೆಗೆ ಪೂರ್ಣವಾಗಿ ಅವನು ಆನಂದ ಸ್ವರೂಪನೇ ಆಗಿದ್ದಾನೆ. ಎಲ್ಲೂ ಕೂಡ ಅವನಲ್ಲಿ ದೋಷವಿಲ್ಲ ಅಂತದೊಂದು ವೇದವಾಕ್ಯನು ಕೂಡ ಅವನನ್ನ ವರ್ಣಿಸ್ತದೆ. ಪುಂಸಾಂ ಕಲಿಕೃತಾನ್ ದೋಷಾನ್ ದ್ರವ್ಯ ದೇಶಾತ್ಮ ಸಂಭವಾನ್. ಎಲ್ಲ ಜೀವಿಗಳ ಕಲಿಕಾಲಕ್ಕೆ ಸಂಬಂಧಪಟ್ಟ ದೋಷಗಳನ್ನು ಪರಿಹರಿಸುವಂತವನು ಈ ಭಗವಂತನೇ ಆಗಿದ್ದಾನೆ. ಇದು ಭಾಗವತದಲ್ಲಿ 12ನೇ ಸ್ಕಂದ 3ನೇ ಅಧ್ಯಾಯ, ಅಲ್ಲಿ 45ನೇ ಶ್ಲೋಕ ಇದು. ಭೂತಾತ್ಮ ಅನ್ನುವ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಕಾಣಿಸುವುದಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಭೂತಕೃತ ಭೂತಭೃತ ಅಂತ ಬಂತಲ್ಲ, ಎಲ್ಲ ಪಂಚಮಹಾಭೂತಗಳನ್ನು ಸೃಷ್ಟಿಸುವವನು ಇತ್ಯಾದಿ. ಹಾಗಾದ್ರೆ ಪರಮಾತ್ಮನಲ್ಲಿ ಏನಾದರೂ ದೋಷಗಳು ಬರ್ತಾವ ಅಂದ್ರೆ ಒಂದು ಶಂಕಾ ಬರಬಹುದು. ಅದಕ್ಕಾಗಿ ಭೂತಾತ್ಮ, ಅವನಲ್ಲಿ ಯಾವುದೇ ದೋಷ ಇಲ್ಲ, ಅವನು ಪವಿತ್ರನಾದವನು ಅಂತ ಈ ಶಬ್ದದಿಂದ ಅವನಲ್ಲಿ ಬರಬಹುದಾದ ದೋಷಗಳ ಸಂಭಾವ್ಯತೆಯನ್ನ ನಿರಾಕರಿಸಿದ್ದಾರೆ ಅಂತ ಶಾಂಕರ ಭಾಷ್ಯದ ವ್ಯಾಖ್ಯಾನ ಇದೆ. ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ಚೇತನಾಚೇತನಗಳೆಲ್ಲವೂ ಕೂಡ ಅವನ ಶರೀರ, ಅವನು ಎಲ್ಲದಕ್ಕೂ ಆತ್ಮನಾಗಿದ್ದಾನೆ, ಒಳಗಿದ್ದಾನೆ. ಆದ್ರೆ ಆ ದೋಷಗಳ ಅಂಟು ಅವನಿಗಿಲ್ಲ ಅಂತ ಅದರ ಅರ್ಥ ವರ್ಣನೆ ಮಾಡ್ತಾರೆ. ಅನಶ್ನನ್ಯ ಅಭಿಚಾಕಶೀತಿ, ಒಳಗಿದ್ರೂ ಕೂಡ ಕರ್ಮದ ಫಲವನ್ನು ಅವನು ಅನುಭವಿಸ್ತಾ ಇಲ್ಲ. ಯ ಆತ್ಮ ಅಪಹತ ಪಾತ್ಮ ವಿಜರಹ ಅಂತ ಛಾಂದೋಗ್ಯ ಉಪನಿಷತ್ತು ಯಾವುದೇ ದೋಷ ಇಲ್ಲದವನು ಅವನು ಅಂತ ಅವನನ್ನು ವರ್ಣಿಸಿದೆ. ಮತ್ತೆ ಮಹಾಭಾರತದಲ್ಲಿಯೂ ಶುಭಾಶುಭೈ ಕರ್ಮಭಿರ್ಯ ನಲಿಪ್ಯತಿ ಕದಾಚನ. ಶುಭ ಮತ್ತು ಅಶುಭವಾದ ಕರ್ಮಗಳ ಲೇಪಕ್ಕೆ ಅವನು ಒಳಗಾಗುವವನು ಅಲ್ಲ ಅಂತ ಶಾಂತಿ ಪರ್ವ 340ನೇ ಅಧ್ಯಾಯ ಅಲ್ಲಿ 26ನೇ ಶ್ಲೋಕ ಆ ಭಗವಂತನ ಮಹಿಮೆಯನ್ನು ವರ್ಣಿಸ್ತದೆ. ಇವೆಲ್ಲ ಈ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕಾಣಿಸ್ತವೆ. ಶರೀರತ್ವಾಚ ಜಗತಃ ತದ್ದೋಷೈರ್ನ ಕದಾಚನ ಲಿಪ್ಯತೆ ಯಸ್ಸ ಭೂತಾತ್ಮ ನ ಭುಂಕ್ತೆ ಚ ಫಲಾನಿಯ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಬರುವಂತಹ ಒಂದು ನಿರ್ವಚನ, ಭೂತಾತ್ಮ ಶಬ್ದದ ನಿರ್ವಚನ. ಜಗತ್ತೆಲ್ಲವೂ ಅವನಿಗೆ ಶರೀರ, ಆದರೂ ತದ್ದೋಷೈ ನಲಿಪ್ಯತೆ, ಯಾವತ್ತೂ ಜಗತ್ತಿನ ದೋಷಗಳ ಲೇಪಕ್ಕೊಳಗಾಗುವವನಲ್ಲ. ಅವನು ಮತ್ತೆ ಕರ್ಮಗಳ ಫಲವನ್ನು ಅನುಭವಿಸುವವನಲ್ಲ. ಆದ್ರಿಂದ ಅವನನ್ನ ಭೂತಾತ್ಮ ಅಂತ ಹೀಗೆ ವರ್ಣಿಸ್ತಾರೆ. ಸತ್ಯಸಂಧರ ವ್ಯಾಖ್ಯಾನಕ್ಕೆ ಅನುಸಾರವಾಗಿಯೂ ಕೂಡ ಎಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಎಲ್ಲ ಜೀವಗಳು ಪವಿತ್ರ ಆಗ್ತವೆ. ಅವನು ಎಲ್ಲರ ಆತ್ಮನಾಗಿದ್ದಾನೆ ಅಂತ ಇತ್ಯಾದಿ ಅರ್ಥಗಳನ್ನೇ ವರ್ಣನೆ ಮಾಡಿದ್ದಾರೆ. ಹೀಗಿದು ಆ ವೇದ ಮಂತ್ರದ ಮತ್ತು ಭೂತಾತ್ಮ ಅನ್ನುವ ಶಬ್ದದ ಅರ್ಥ ವಿವರಣವಾಗಿದೆ. ಇಲ್ಲಿಗೆ ಈ ಒಂದು ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.